ಬೆಂಗಳೂರಿನಲ್ಲಿ ಸಿಗರೇಟ್ ವಿಚಾರಕ್ಕೆ ಕೊಲೆಯಾಗಿರುವಂತಹ ಘಟನೆ ಬೆಳಕಿಗೆ ಬರ್ತಾ ಇದೆ. ಕಾರಿನಿಂದ ಬೈಕಿಗೆ ಡಿಕ್ಕಿ ಹೊಡೆಸಿ ಯುವಕರನ್ನ ಡೆಡ್ಲಿ ಮರ್ಡರ್ ಮಾಡಲಾಗಿದೆ. ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಭಯಾನಕ ಅಪಘಾತದ ದೃಶ್ಯ. ಮೇ 10ರಂದು ಬೆಳಗಿನ ಜಾವ 4 ಗಂಟೆಗೆ ನಡೆದಿರುವಂತಹ ಘಟನೆ ಇದು. ಸುಬ್ರಹ್ಮಣ್ಯಪುರ ಠಾಣೆಯ ಕೋಣನಕುಂಟೆ ಕ್ರಾಸ್ ಬಳಿ ಕೃತ್ಯ ಜರುಗಿದೆ. ಘಟನೆಯಲ್ಲಿ ಓರ್ವ ಸಾವನ್ನಪ್ಪಿದ್ದು ಮತ್ತೊಬ್ಬನಿಗೆ ಗಂಭೀರವಾಗಿ ಗಾಯವಾಗಿದೆ. ಸುಬ್ರಹ್ಮಣ್ಯಪುರ ಪೊಲೀಸರಿಂದ ಆರೋಪಿಯ ಬಂಧನ ಆಗಿದೆ. ಆರೋಪಿ ಪ್ರತೀಕ್ನನ್ನ ಬಂಧನ ಮಾಡಲಾಗಿದೆ. ಸಿಸಿ ಕ್ಯಾಮೆರಾದಲ್ಲಿ ಭಯಾನಕ ಅಪಘಾತದ ದೃಶ್ಯ ಸೆರೆಯಾಗಿದೆ. ಯಾವ ರೀತಿಯಾಗಿ ಅಪಘಾತ ಆಯಿತು ಅನ್ನೋದು ಮೇ 10ರ ಬೆಳಗಿನ ಜಾವ ಆಗಿರುವಂತಹ ಅಪಘಾತ ನೋಡಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಅಪಘಾತದ ತೀವ್ರತೆ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿ. ಆ ದೃಶ್ಯವನ್ನ ಗಮನಿಸ್ತಾ ಇದ್ರೆ ನಿಜಕ್ಕೂ ಭಯ ಆಗತ್ತೆ. ಅಷ್ಟರ ಮಟ್ಟಿಗೆ ತೀವ್ರತೆಯನ್ನ ಪಡೆದುಕೊಂಡಿದೆ ಆ ಒಂದು ಅಪಘಾತ. ನಿಂತಿದ್ದಂತಹ ಬೈಕ್ಗೆ ಕಾರಿನಿಂದ ಡಿಕ್ಕಿಯನ್ನ ಹೊಡೆಸಿ ಯುವಕನನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ನೋಡಿ, ಅಪಘಾತ ಆದ ನಂತರ ಒಬ್ಬ ವ್ಯಕ್ತಿ ಕಾರಿನ ಬಾನೆಟ್ ಮೇಲೆ ಹತ್ತಿ ಕೆಳಗೆ ಇಳಿಯುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಅಚಾನಕ್ಕಾಗಿ ಏನೋ ಆಗಿದೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಆದ್ರೆ ಅಪಘಾತದ ತೀವ್ರತೆ ಮತ್ತೆ ಅಪಘಾತದ ದೃಶ್ಯವನ್ನ ಗಮನಿಸ್ತಾ ಇದ್ರೆ ಇದು ಬೇಕು ಅಂತಲೇ ಮಾಡಿರುವಂತಹ ಕೃತ್ಯ ಅನ್ನೋದು ಗೊತ್ತಾಗ್ತಾ ಇದೆ. ಕಾರ್ನಿಂದ ಬೈಕ್ಗೆ ಡಿಕ್ಕಿಯನ್ನ ಹೊಡೆಸಿ ಯುವಕನನ್ನ ಕೊಲೆ ಮಾಡಲಾಗಿದೆ. ಕೋಣನಕುಂಟೆ ಕ್ರಾಸ್ ಬಳಿ ಟೀ ಕುಡಿಯೋದಕ್ಕೆ ಬಂದಿದ್ದಂತಹ ಸಂಜಯ್ ಮತ್ತೆ ಚೇತನ್ ಅಂತ ಗೊತ್ತಾಗ್ತಾ ಇದೆ. ಈ ಸಂದರ್ಭದಲ್ಲಿ ಪಾರ್ಟಿ ಮುಗಿಸ್ಕೊಂಡು ಮನೆ ಕಡೆ ತೆರಳ್ತಾ ಇದ್ದಂತಹ ಪ್ರತೀಕ್ ದಂಪತಿ ಇದೇ ವೇಳೆ ಕಾರನ್ನ ನಿಲ್ಲಿಸಿ ಸಿಗರೇಟ್ ಅನ್ನ ತಂದುಕೊಡುವಂತೆ ಪ್ರತೀಕ್ ಕೇಳಿದ್ದಾರೆ. ಆದರೆ ಇದಕ್ಕೆ ನಿರಾಕರಿಸಿದ್ದ ಸಂಜಯ್ ಹಾಗೂ ಚೇತನ್ ಬೇಕಿದ್ರೆ ನೀವೇ ಬಂದು ತೆಗೆದುಕೊಳ್ಳಿ ಅಂತ ಯುವಕರು ಹೇಳಿದ್ದಾರೆ. ನಮಗ್ ಬೇಕು, ನಮ್ಮ ವಸ್ತು ನಾವು ತಾನೇ ಖರೀದಿ ಮಾಡಬೇಕು. ಉದ್ದಟತನ ಇದು. ಈ ವೇಳೆ ಟೀ ಅಂಗಡಿ ಬಳಿ ದಂಪತಿ ಹಾಗೂ ಯುವಕರ ಮಧ್ಯೆ ಗಲಾಟೆಯಾಗಿದೆ. ಇಬ್ಬರ ನಡುವಿನಂತಹ ಗಲಾಟೆ ಏನಾಗಿತ್ತು ಅದನ್ನ ಸ್ಥಳೀಯರು ಕೂಡ ತಿಳಿಗೊಳಿಸಿದ್ರು. ಅಲ್ಲಿಂದ ತಮ್ಮ ಬೈಕ್ನಲ್ಲಿ ತೆರಳಿದಂತಹ ಸಂಜಯ್ ಮತ್ತೆ ಚೇತನ್ ಆದರೆ ಮತ್ತೆ ಯೂಟರ್ನ್ ಅನ್ನ ತೆಗೆದುಕೊಳ್ಳುವ ವೇಳೆ ಕಾರ್ನಲ್ಲಿ ಬಂದು ಪ್ರತೀಕ್ ಗುದ್ದಿದ್ದಾರೆ. ಕಾರ್ ಗುದ್ದಿದ್ದ ರಭಸಕ್ಕೆ ಅಂಗಡಿಯ ಶಟರ್ಗೆ ಬೈಕ್ ಬಡ್ತಿದೆ. ಗಂಭೀರವಾಗಿ ಗಾಯವಾಗಿದ್ದಂತಹ ಸಂಜಯ್ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ. ಒಂದ್ ಕಡೆ ಚಿಕಿತ್ಸೆಯನ್ನ ಪಡೆದುಕೊಳ್ಳುವಂತಹ ಸಂದರ್ಭದಲ್ಲಿ ಒಬ್ಬ ಬದುಕಿ ಉಳಿದಿರುವಂತದ್ದು, ಇನ್ನೊಬ್ರು ಸಂಜಯ್ ಸಾವನ್ನಪ್ಪಿದ್ದಾರೆ. ಕೊಲೆ ಪ್ರಕರಣವನ್ನ ದಾಖಲಿಸಿಕೊಂಡು ಇದೀಗ ಕಾರು ಚಾಲಕ ಆರೋಪಿ ಪ್ರತೀಕ್ ಏನಿದ್ದಾನೆ ಆತನನ್ನ ಪೊಲೀಸರು ಬಂಧಿಸಿದ್ದಾರೆ. ಕ್ಷುಲ್ಲಕ ಕಾರಣ, ಜಸ್ಟ್ ಸಿಗರೇಟ್ ವಿಚಾರಕ್ಕೆ ಗಲಾಟೆಯಾಗಿದೆ. ಗಲಾಟೆ ಆದಂತಹ ಸಂದರ್ಭದಲ್ಲಿ ಸ್ಥಳೀಯರು ಕೂಡ ಮನವೊಲಿಸಿದ್ದಾರೆ. ಆಯ್ತು ಆಗಿದ್ದಾಯ್ತು, ಹೋಗಿದೋಯ್ತು, ಆಯ್ತು ಹೋಗಿ ಅಂತ ಹೇಳಿ. ಈ ಸಂದರ್ಭದಲ್ಲಿ ಕೋಪ, ನಮ್ಮ ತಾಳ್ಮೆ ಎಷ್ಟರ ಮಟ್ಟಿಗೆ ಇರಬೇಕು ಅಂತಂದ್ರೆ ಸಣ್ಣ ಪುಟ್ಟ ವಿಚಾರಗಳಿಗೂ ನಾವೇನಾದ್ರೂ ಈ ರೀತಿಯಾಗಿ ರಿಯಾಕ್ಟ್ ಮಾಡಿದ್ರೆ ಕಂಬಿ ಹಿಂದೆ ಇರಬೇಕಾಗತ್ತೆ ಅನ್ನೋದು ಜಸ್ಟ್ ಅನ್ ಎಕ್ಸಾಂಪಲ್. ಇದು ಘಟನೆಯಲ್ಲಿ ಓರ್ವನಿಗೆ ಗಾಯ ಆಗಿದೆ, ಮತ್ತೊಬ್ಬನಿಗೆ ಗಂಭೀರವಾಗಿ ಗಾಯ ಆಗಿರುವಂಥದ್ದು ನೋಡಿ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ರಿ ಯಾವ ರೀತಿಯಾಗಿ ಅಪಘಾತ ಆಯ್ತು ಅಂತ ಹೇಳಿ. ಇದು ಬೇಕು ಅಂತಲೇ ಸೇಡನ್ನ ತೀರಿಸ್ಕೊಳ್ಳುವಂಥದ್ದು. ಏನು ಜಸ್ಟ್ ಕಾರಿಂದ ಇಳಿದು ನಿನಗೆ ಬೇಕಾಗಿರುವಂತಹ ಸಿಗರೇಟನ್ನು ನೀನು ಪರ್ಚೇಸ್ ಮಾಡೋದನ್ನು ಬಿಟ್ಟು ಯುವಕರ ಮೇಲೆ ದರ್ಪ ಮೆರೆದಿದ್ದು ಒಂದು ತಪ್ಪು ಮೊದಲಿಗೆ. ಅದಾದ ನಂತರ ಜಗಳ ಮಾಡ್ಕೊಂಡಿದ್ದು ಎರಡನೇ ತಪ್ಪು. ಜಗಳ ಆದ ನಂತರ ಸರಿ ಸ್ಥಳೀಯರು ಮಧ್ಯಪ್ರವೇಶ ಮಾಡಿ ವಾಪಸ್ ಕಳುಹಿಸಿದ್ದಾರೆ. ಆದರೂ ಕೂಡ ವಾಪಸ್ ಹೋಗದೆ ಮತ್ತೆ ತಿರುಗಿ ಬಂದು ಇಬ್ಬರು ಬೈಕ್ನಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಡಿಕ್ಕಿಯನ್ನು ಹೊಡೆಸಿ ಕೊಲೆ ಮಾಡಲಾಗಿದೆ. ಕೊಲೆ ಆಗಿರುವಂತಹ ದೃಶ್ಯ ಏನಿದೆಯಲ್ಲ, ಸಿಸಿಟಿವಿ ದೃಶ್ಯ, ಅದು ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿದೆ. ಅಪಘಾತದ ತೀವ್ರತೆ ನೋಡ್ತಾ ಇದ್ರೆ ಇದು ಬೇಕು ಅಂತಲೇ ಮಾಡಿರೋದು ಗೊತ್ತಾಗ್ತಾ ಇದೆ. ಇದೀಗ ಪ್ರತೀಕ್ನನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಮತ್ತೆ ಸಂಜಯ್ ಒಂದು ವಿಂಡೋದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಆತನೇ ಕೊಲೆಯಾದಂತಹ ವ್ಯಕ್ತಿ. ಮತ್ತೊಬ್ಬ ವ್ಯಕ್ತಿಗೆ ಗಂಭೀರವಾಗಿ ಗಾಯ ಆಗಿದ್ದು ಆತನಿಗೂ ಕೂಡ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ.